ಈ ರಾಜ್ಯದಲ್ಲಿ ಒಳ್ಳೆಯ ಮತ್ತು ಯಾವುದೇ ರೀತಿಯ ವಿವಾದಾತ್ಮಕ ಭ್ರಷ್ಟಾಚಾರ ಯಾವುದೂ ಸಹ ಇಲ್ಲ ಅಂತ ಒಳ್ಳೆಯ ವ್ಯಕ್ತಿ. ಅವರು ಹೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತಗೊಂಡು ಏನು ಮಾಡ್ಬೇಕ್ರಿ ಬೆಂಗಳೂರಿನಾಗ? ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರು ಕೊಡಬೇಕು, ಯಾರಿಗೆ ಕೊಡ್ತಾರೆ ಕೊಡಿ. ಉತ್ತರ ಕರ್ನಾಟಕದವರು ಯಾಕಂದ್ರೆ ಕೃಷ್ಣಾ ಮೇಲೇ ಹೆಚ್ಚಿನ ಇರೋದು, ಕಾವೇರಿ ಕೃಷ್ಣ ಎರಡೂ ಬೇಕು. ಅದು ಕೂಡ ಕೃಷ್ಣಾ ಮೇಲೆ ಹೆಚ್ಚು ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗ್ಬಿಡ್ತಾರೆ ಹಿಂದಿನ ನೀರಾವರಿ ಸರ್ಕಾರ, ಈಗಿನ ಮುಖ್ಯಮಂತ್ರಿ. ಮತ್ತೀಗ ಅಲ್ಲಿ ಏನೂ ಇಲ್ಲ, ಅದನ್ನು ಕೊಟ್ಟು ಬೆಂಗಳೂರು ಈ ಮಹಾನಗರ ಅನ್ನುವಂಥದ್ದು ಭಾಳ ದೊಡ್ಡ ಬಂಗಾರದ ಕಡಿ ಇದೆ. ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಬುದ್ಧಿನ ಯಾಮಾವತ್ ಮನುಷ್ಯನಲ್ಲ. ಆ ಒಂದು ಇಲಾಖೆ ಇಂಡೈರೆಕ್ಟ್ ಆಗಿ ತಾವೇ ನೋಡ್ಬೇಕಂತೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಒಳ್ಳೆಯವರಿಗೆ ಕಾಲ ಇಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲ ಪಕ್ಷದಲ್ಲೂ ಒಳ್ಳೆಯ ಕಾಲ ಇಲ್ಲ, ಕಡಿಮೆ. ಕಾಂಗ್ರೆಸ್ನಲ್ಲಿ ಅಂತೂ ಎಲ್ಲರಿಗೂ ಒಳ್ಳೆಯವರಿಗೆ ಯಾರೂ ಕಾಲಿಲ್ಲ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಈ ಸರ್ಕಾರದ ಒಂದು ಭವಿಷ್ಯದಲ್ಲಿ 20 ತಿಂಗಳ ಉಳಿದಿಲ್ಲ. ಈ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಪ್ರಾರಂಭ ಆಗ್ತದೆ. ನಿನ್ನೆ ನಮ್ಮ ಹಿಂದಿನ ಸಹಕಾರ ಸಚಿವರಾದ ರಾಜಣ್ಣ ಅವರು ಸಹ ಹೇಳಿದ್ದಾರೆ, ಅಹಿಂದವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅಹಿಂದಾನೇ ನಮ್ಮ ದೊಡ್ಡ ಒಂದು ಶಕ್ತಿ ಇತ್ತು, ಅದನ್ನು ಕುರಿತು ಕೆಲಸ ಮಾಡ್ಯಾರ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ಈ ರೀತಿ ಅಪಸ್ವರ ಏನು ಪ್ರಾರಂಭ ಆಗಿದೆ. ಈ ಕರ್ನಾಟಕದಲ್ಲಿ ಮೊದಲೇ ವಿಕಟ್ ಪತನ ಆಗಿದೆ. ಬಿಜಾಪುರದಲ್ಲಿ ಮೊದಲನೆಯ ಹೋರಾಟ ಪ್ರಾರಂಭ ಆಗಿದೆ. ಬಿಜಾಪುರ ಹೋರಾಟಕ್ಕೂ ಕರ್ನಾಟಕದ ಸಚಿವ ಸಂಪುಟಕ್ಕೂ ಎರಡು ಏನು ಸ್ಪಷ್ಟ ಸಂದೇಶ ಅಂದರೆ ರಾಜ್ಯ ಸರ್ಕಾರ 20 ತಿಂಗಳು ವಹಿಸುವುದಿಲ್ಲ ಮತ್ತು ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ನಡೆದಿಲ್ಲ ಅಂತ ಸಂಕೇತ ಬಿಜಾಪುರದಲ್ಲಿ ಮತ್ತು ಕರ್ನಾಟಕದಲ್ಲಿ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ಕೊಟ್ಟಂಥದ್ದು ಧೈರ್ಯಮಾನ ಇಷ್ಟೇ ಹೇಳ್ತೀನಿ, ಅವರು ಹಿಂದೆ ಸರಿಬಾರ್ದು. ರಾಜೀನಾಮೆ ಅಂಗೀಕಾರ ಆಗಬೇಕು ಮತ್ತು ಆ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಅನ್ನೋಂಥ ಬಂಗಾರದ ಕಣಜ ರಾಮಲಿಂಗಾರೆಡ್ಡಿ ಅವರು ಸಿಕ್ಕರೆ ಪಾಪಲ್ಲಿ ಬಡವರಿಗೆ ಬೆಂಗಳೂರಿನವರಿಗೆ ಸ್ವಲ್ಪ ಭ್ರಷ್ಟಾಚಾರದ ಒಂದೇನು ದಾಹ ಇದೆ ಕಡಿಮೆ ಆಗ್ತದೆ.